ಸ್ನೇಹಿತರೆ, ಬೆಂಗಳೂರಿನಾದ್ಯಂತ ಏನು ಈ ವಾಹನಗಳನ್ನ ತೊಳೆಯೋದಕ್ಕೋಸ್ಕರ ಸಾಕಷ್ಟು ಸರ್ವಿಸ್ ಸೆಂಟರ್ ಗಳನ್ನ ಇಟ್ಕೊಂಡಿರ್ತಾರೆ. ಬಹುಶಃ ನೀವು ಅರ್ಥ ಮಾಡ್ಕೊಳ್ಳಿ, ಈ ಸರ್ವಿಸ್ ಸೆಂಟರ್ ಗಳನ್ನ ನೀರಿನ ಶುದ್ಧೀಕರಣ ಮಾಡಬೇಕು, STP ಪ್ಲಾಂಟ್ ಗಳನ್ನ ಹಾಕೊಳ್ಬೇಕು ಅಂತ ಹೇಳ್ತಾರೆ. ಯಾರಿಗೂ ಕೂಡ ಹಾಕೊಡಲ್ಲ. ನೇರ ಬೋರ್ವೆಲ್ ಇಲ್ಲ ಅಂತರ್ಜಲ ಮುಖಾಂತರ ನೀರನ್ನ ತಗೊಳ್ಳೋದು, ಬಳಕೆ ಮಾಡೋದು, ವಾಟರ್ ವಾಶ್ ಮಾಡೋದು, ವಾಹನಗಳನ್ನ ತೊಳೆಯೋದು, ಕಲುಷಿತ ನೀರನ್ನ ಮಾಡೋದು, ನೇರವಾಗಿ ರಾಜಕಾಲುವೆಗೆ ಇಲ್ಲ ಚರಂಡಿಗೆ ಮೋರಿಗೆ ತಗೊಂಡೋಗಿ ಬಿಡೋದು, ನೇರ ಪೈಪ್ ಹಾಕ್ಬಿಡ್ತಾರೆ. ಸಂಬಂಧಪಟ್ಟ ಪೊಲ್ಯೂಷನ್ ಬೋರ್ಡ್ ಆಗಿರ್ಬೋದು, ಇಲ್ಲ ಒಂದು BBMP ಪಾಲಿಕೆ ಆಗಿರ್ಬೋದು, ಇಲ್ಲಾಂದ್ರೆ ಈ ಸಂಬಂಧಪಟ್ಟ ಗ್ರಾಮ ಪಂಚಾಯತಿಗಳು ಯಾರು ಕೂಡ ಕ್ಯಾರ್ ಅನ್ನಲ್ಲ. ಯಾಕಂದ್ರೆ ನೀರನ್ನ ಬಳಕೆ ಮಾಡಬೇಕಾದಾಗ ನಾವು ಕನಿಷ್ಠ ಅಟ್ಲೀಸ್ಟ್ ಇಲ್ಲ ನಮ್ಗೆ ಮುಂದಿನ ಪೀಳಿಗೆ ನೀರು ಬೇಕು, ಇವಾಗಲೇ ನೀರಿನ ಅಭಾವ ಜಾಸ್ತಿ ಆಗಿದೆ, ಅಂತರ್ಜಲ ಕುಸಿತ ಇದೆ, ನಾವು ಅರ್ಥ ಮಾಡ್ಕೋಬೇಕು. ಈ ವಾಟರ್ ವಾಶ್ ಗಳಿಗೆ ನಾವು ಪರ್ಮಿಷನ್ ಕೊಡಬೇಕಾ ಕೊಡಬಾರ್ದಾ ಅವನ್ನ ಕನಿಷ್ಠ ಜ್ಞಾನವೂ ಕೂಡ ಇಲ್ಲ ಅಂತಂದಾಗ ನಾವು ಏನಂತ ಹೇಳ್ಬೇಕಂತ ಅಧಿಕಾರಿಗಳು ನಾವು ಬಹುಶಃ ಅರ್ಥ ಆಗೋದಿಲ್ಲ. ಸಾಕಷ್ಟು ದೂರುಗಳನ್ನ ಕೊಟ್ಟಿದ್ದೀನಿ, ಕೆಲವೊಂದು ದೂರುಗಳನ್ನ ಕೊಟ್ಟಿದಾಗ ಹೋಗ್ತಾರೆ, ವಿಸಿಟ್ ಮಾಡ್ತಾರೆ, ಒಂದು ನೋಟಿಸ್ ಅನ್ನ ಕೊಟ್ಬಿಡ್ತಾರೆ, ಮುಂಚೆ ಕೆಲಸವನ್ನ ಮಾಡಲ್ಲ. ಬಹುಶಃ ನಾನು ಹೇಳೋದಂದ್ರೆ, ಯಾರೆಲ್ಲ ಈ ವಾಹನ ತೊಳೆಯೋದಕ್ಕೋಸ್ಕರ ಸರ್ವಿಸ್ ಸೆಂಟರ್ ಗಳನ್ನ ಸ್ಥಾಪನೆ ಮಾಡಿದರೆ ನೀರನ್ನ ಶುದ್ಧೀಕರಣ ಮಾಡೋದಕ್ಕೆ, ನೀರನ್ನ ಸಮರ್ಪಕವಾಗಿ ರೀಸೈಕಲ್ ಮಾಡೋದಕ್ಕೆ ಅವ್ರಿಗೆ ಗೈಡೆನ್ಸ್ ಕೊಡಿ. ಅಲ್ಲಿವರೆಗೂ ದಯಮಾಡಿ ಅದನ್ನು ಮುಚ್ಚುವಂತ ಕೆಲಸವನ್ನ ಅಧಿಕಾರಿಗಳು ಮಾಡಲೇಬೇಕು. ಯಾಕಂದ್ರೆ ನೀರನ್ನ ಕಾಪಾಡೋದು ಎಲ್ಲರೂ ಕೂಡ ಕರ್ತವ್ಯ.